ಬಳಿ ಬಂದ ತಂದೆ ತಾಯಿ ಕಣ್ಣಲ್ಲಿದ್ದ ಆತಂಕ ಗಾಬರಿ ನೋಡಿದವನು, ಯೋಚಿಸ್ಬೇಡಿ, ಚಂದನ ಅವರ ಪ್ರಾಣ, ಈಗ ಸ್ವಲ್ಪ ಕೋಪದಲ್ಲಿದ್ದಾರೆ ಅಷ್ಟೇ ಎಂದಿದ್ದ. ತಾನು ಅಳುತ್ತಿದ್ದರೂ ತನ್ನತ್ತ ತಿರುಗಿ ನೋಡದೆ, ಸಮಾಧಾನಿಸದೆ, ರಸ್ತೆಯನ್ನೇ ಇನ್ನಿಲ್ಲದ ಗಂಭೀರತೆಯಿಂದ ನೋಡುತ್ತಾ ಕಾರು ನಡೆಸುತ್ತಿದ್ದ ಗಂಡನ ಬಗ್ಗೆ ಯೋಚಿಸುತ್ತಾ ಕುಳಿತವಳಿಗೆ ತಾನಾಗಿ ಮಾತನಾಡಿಸಲು ಧೈರ್ಯ ಸಾಲದಾಗಿತ್ತು. ನಡುವೆ ತಾನೇ ಸಮಾಧಾನ ಮಾಡಿಕೊಂಡವಳು, ನನ್ನ ಮೇಲೆ ಕೋಪ ಇದೆಯಾ ಕೇಳಿದ್ಲು. ಗೌತಮ್ ಉತ್ತರಿಸುವುದಿರಲಿ, ತಿರುಗಿ ನೋಡಲು ಹೋಗಲಿಲ್ಲ. ನಾನು ಬೇಡ ಎಂದೆ, ಅಪ್ಪಾಜಿ ಕೇಳಲಿಲ್ಲ. ನನ್ನ ಮಾತಿಗೆ ತಿರುಗಿ ನೋಡದ ಗಂಡನನ್ನು ನೋಡುತ್ತಾ ಮತ್ತೆ ಅವಳ ಅಳು ಹೆಚ್ಚಾಗಿತ್ತು. ದೀಪಾಂಜಲಿ ಮುಂದೆ ಕಾರು ನಿಂತಾಗ ಹಾಗೇ ಕುಳಿತ ಗೌತಮ್ ಚಂದನ ಕೂಡ ಇಳಿಯದೆ ಹಾಗೆ ಕುಳಿತಾಗ ಅವಳ ಕಡೆಯ ಡೋರ್ ತಾನೇ ತೆರೆದಿದ್ದ. ಅರ್ಥ ಮಾಡಿಕೊಂಡವಳು ಇಳಿಯುತ್ತಿದ್ದ ಹಾಗೆ ಕಾರ್ ರಿವರ್ಸ್ ತೆಗೆದುಕೊಂಡು ಹೊರಗೆ ಹೋಗಿದ್ದ. ಕಾರಿನ ಸದ್ದಿಗೆ ಇಂದ್ರಾಣಿ ಅವರು, ಮಹೇಂದ್ರ ಅವರು ಬಾಗಿಲಿಗೆ ಬರುವ ವೇಳೆಗೆ ಚಂದನ ಹೊಸಲು ದಾಟಿ ಒಳಗೆ ಬಂದಿದ್ದಳು. ಇನ್ನು ಅಳುತ್ತಿದ್ದ ಹುಡುಗಿಯನ್ನು ನೋಡಿ, ಅಲ್ಲಿ ನಿನ್ನ ತಂದೆ ಗೌತಮ್ ನಡುವೆ ದೊಡ್ಡ ಗಲಾಟೆ ಏನಾದರೂ ಆಯ್ತಾ ಕೇಳಿದ್ದರು. ಇಲ್ಲ ಎನ್ನುವಂತೆ ತಲೆ ಆಡಿಸಿದವಳು, ಅತ್ತೆ, ಅವ್ರು ನನ್ನ ಜೊತೆ ಮಾತನಾಡ್ತಾನೇ ಇಲ್ಲ, ತುಂಬ ಕೋಪ ಮಾಡಿಕೊಂಡಿದ್ದಾರೆ. ಕಾರಿನಲ್ಲಿ ಎಷ್ಟು ಮಾತನಾಡಿಸಿದರೂ ನನ್ನ ಕಡೆ ನೋಡಲೇ ಇಲ್ಲ ಎಂದಿದ್ದಳು. ಇಂದ್ರಾಣಿ ಅವರು, ಪರವಾಗಿಲ್ಲ ಬಿಡು, ಸ್ವಲ್ಪ ಕೋಪದಲ್ಲಿ ಇದ್ದಾನೆ, ನೀನು ಅವನಿಗೆ ಹೇಳದೆ ಹೋದೆ ಎಂದುಕೊಂಡು ಒಂದೆರಡು ದಿನ ಕಳೆದ್ರೆ ಅರ್ಥ ಮಾಡಿಕೊಳ್ತಾನೆ. ನೀವು ಇಬ್ಬರು ಒಂದೇ ಸೂರ್ಯನ ಕೆಳಗೆ ಇರುತ್ತೀರಲ್ವಾ, ಅದು ಮುಖ್ಯ. ನಿನ್ನ ತಂದೆ ಕಳಿಸದೇ ಇದ್ದರೆ ಏನು ಮಾಡುವುದೆನ್ನುವ ಭಯ ಇತ್ತು ಎಂದಿದ್ದರು. ಮಹೇಂದ್ರ ಅವರು ಕೂಡ ಅದನ್ನೇ ಹೇಳಿ, ನಿನ್ನ ತಂದೆ ಅವನಿಗೆ ಸ್ವಲ್ಪ ಕಾಲ ಅವಕಾಶ ಕೊಡಲಿ, ಅವನು ಬದಲಾಗಲು ಸಮಯ ಬೇಕು, ನೀನು ಕಣ್ಮುಂದೆ ಇರುತ್ತೀಯಲ್ಲ, ಸರಿ ಹೋಗ್ತಾನೆ ಬಿಡು ಎಂದಿದ್ದರು. ಚಂದನ ಅವರ ಅಪ್ಪಾಜಿ ಮೇಲೆ ಕೋಪ ಮಾಡಿಕೊಂಡ ಹಾಗೆ ನನ್ನ ಮೇಲೆ ಕೂಡ ಕೋಪ ಮಾಡಿಕೊಂಡು ದೂರ ಉಳಿದ್ರೆ ಎಂದಿದ್ದಳು. ಇಂದ್ರಾಣಿ ಅವರು, ಅವನ ಕೋಪ ಒಂದು ದಿನ ಕೂಡ ಇರುವುದು ಹೆಚ್ಚು. ಮನೆಗೆ ಬಂದಾಗ ಅವಳಾಗಿ ಬರಲಿ, ನಾನು ಹೋಗಿ ಕರೆದುಕೊಂಡು ಬರುವುದಿಲ್ಲ. ಹಾಗೆ ಹೀಗೆ ಕೂಗಾಡಿ ಸ್ವಲ್ಪ ಸಮಯ ಕಳೆದವನು, ನಿನ್ನನ್ನು ಬಿಟ್ಟಿರಲಾರದೆ ನನ್ನ ಹೆಂಡತಿ ನಾನು ಎಲ್ಲಿರ್ತೇನೋ ಅವಳು ಅಲ್ಲೇ ಇರಬೇಕು ಎಂದ್ಕೊಂಡು ನಿನ್ನ ಕರೆದುಕೊಂಡು ಬರಲು ಬಂದ. ಇದರಲ್ಲೇ ಅರ್ಥ ಮಾಡಿಕೊ, ಸ್ವಲ್ಪ ಕೋಪ ಹೆಚ್ಚು, ಹಾಗಾಗಿ ಅದನ್ನು ಸಾಧಿಸ್ತಿದ್ದಾನೆ. ಸರಿ ಹೋಗ್ತಾನೆ, ನೀನೆಚ್ಚು ತಲೆ ಕೆಡಿಸ್ಕೊಳ್ಬೇಡ. ಅವನೆದುರು ನಗು ನಗುತ್ತಾ ಓಡಾಡಿಕೊಂಡ್ರೆ ಸಾಕು. ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ, ಇನ್ನು ಸಂಜೆ ಇಷ್ಟೆಲ್ಲ ರಾಧ ಅಂತ ಆಗಿರ್ತದೆ, ಏನೂ ತಿಂದಿರುವುದಿಲ್ಲ. ಮೊದಲು ಸ್ವಲ್ಪ ಏನಾದರೂ ತಿನ್ನು ಎಂದಿದ್ದರು. ಅವರು ಕೂಡ ಬೆಳಿಗ್ಗೆ ತಿಂದಿದ್ದು ಇನ್ನೂ ಏನು ತಿಂದಿಲ್ಲ ಎನಿಸ್ತದೆ, ನೀವೇ ಫೋನ್ ಮಾಡಿ ಕರಿತೀರಾ ಕೇಳಿದ್ದಳು. ಸದ್ಯದ ಪರಿಸ್ಥಿತಿಯಲ್ಲಿನ ಅವನ ಕೋಪ ನೆನೆದವರು, ಸ್ವಲ್ಪ ಸಮಯ ಕಳೆಯಲಿ, ಮನೆಗೆ ಬರ್ತಾನೆ, ಆಗ ಗಮನಿಸಿಕೊಳ್ಳೋಣ, ಬಾ ಈಗ ನೀನು ಸೇರಿದಷ್ಟು ತಿನ್ನು ಎಂದು ತಮ್ಮ ಜೊತೆಗೆ ಕರೆದುಕೊಂಡು ಹೋದರು. ಅವರು ಏನನ್ನು ತಿಂದಿಲ್ಲ ಎನ್ನುವ ಗುಂಗಿನಲ್ಲಿದ್ದವಳಿಗೆ ತಿನ್ನಲು ಸಾಧ್ಯವಾಗಲಿಲ್ಲ. ನೆನೆದು ಅಳುತ್ತಾ ಕುಳಿತವಳನ್ನು ನೋಡಿ ತಟ್ಟೆ ಪಕ್ಕಕ್ಕೆ ಸರಿಸಿ, ಹೋಗಲಿ ಸಮಾಧಾನ ಮಾಡಿಕೋ ಎಂದಿದ್ದರು. ಆಫೀಸ್ಗೆ ಬಂದು ತನ್ನ ಕ್ಯಾಬಿನ್ನಲ್ಲಿ ಉಳಿದ ಗೌತಮ್ಗೆ ಒಂದು ರೀತಿಯ ನಿಶ್ಚಿಂತೆ ಅನಿಸಿತು. ಕಣ್ಣು ತುಂಬಿ ಆಗಾಗ ಬಿಕ್ಕಲಿಸುತ್ತಿದ್ದ ಮಡದಿಯ ನೆನಪಾಗಿತ್ತು. ಮುಷ್ಟಿ ಕಟ್ಟಿ ಟೇಬಲ್ ಮೇಲೆ ಗುದ್ದಿದ. ಯಾಕೆ ಹೋಗಬೇಕಾಗಿತ್ತು? ತಲೆಯಲ್ಲಿ ಏನಿಟ್ಟುಕೊಂಡಿದ್ದಳು? ನೇರವಾಗಿ ಬರೋಲ್ಲ ಎಂದು ಹೇಳಿ ಕಳಿಸ್ಬೇಕಾಗಿತ್ತು ತಾನೆ. ಅವಳ ಅಪ್ಪ ಬಂದು ನಿಂತರೆ ಸಾಕು, ಮುಲಾಜಿಲ್ಲದೆ ನನ್ನ ಬಿಟ್ಟು ಹೋಗಿಬಿಡ್ತಾಳೆ. ಅಂದು ಕೂಡ ಕೈ ಹಿಡಿದಿದ್ದವಳು ಅವರೊಂದು ಮಾತಿಗೆ ಕೈ ಬಿಟ್ಟು ಹಿಂದೆ ಸರಿದು ಬಿಟ್ಟಳು. ಆಸ್ಪತ್ರೆಯಲ್ಲೂ ಹಾಗೆ ಆಯಿತು. ಅವಳ ತಂದೆ ಹಾಗೆ ಹೇಳುತ್ತಲೇ ಹಿಂದೆ ಉಳಿದು ಬಿಟ್ಟಳು. ಈಗಲೂ ಅದೇ ಪುನರಾವರ್ತನೆ. ಮದುವೆಯಾಗಿದೆ, ನನ್ನ ಹೆಂಡತಿ, ಆ ಮನೆಯ ಯಜಮಾನಿ, ಅವಳ ಮನೆಯಲ್ಲೇ ಅವಳು ಉಳಿಯುವುದು ಬಿಟ್ಟು ಅವಳ ತಂದೆ ಮಾತಿಗೆ ಬೆಲೆ ಕೊಟ್ಟು ಹೋಗಿದ್ದಾಳೆ. ಆಗಲೂ ನನ್ನನ್ನು ಒಂದು ಮಾತು ಕೇಳಬೇಕು ಎನಿಸಲಿಲ್ಲ ಅವಳಿಗೆ. ತನ್ನದೇ ತರ್ಕದಲ್ಲಿ ಉಳಿದಿದ್ದ. ಹೇರ, ಮೇ ಕಮಿಂಗ್ ಸರ್ ಹೇಳಿ ಕ್ಯಾಬಿನ್ಗೆ ಬಂದವಳು ಫೈಲೊಂದನ್ನು ಅವನ ಮುಂದೆ ಹಿಡಿದು, ಸರ್ ಒಮ್ಮೆ ನೋಡಿ, ಓಕೆ ಮಾಡಿಬಿಟ್ರೆ ನಾವು ಮುಂದಿನ ಪ್ರೊಸೀಜರ್ ಮುಗಿಸಿಬಿಡ್ತೇವೆ ಎಂದಿದ್ದಳು. ಅವಳನ್ನು ನೋಡುತ್ತಲೇ ಗೌತಮ್ಗೆ ತಾಯಿಯ ಮಾತುಗಳು ನೆನಪಾಗಿತ್ತು. ತವರಿನವರನ್ನು ನೋಡದೆ ಮಾತನಾಡದೆ ದೂರ ಉಳಿಯುವುದು ಎಷ್ಟು ಕಷ್ಟ. ನನ್ನಂತೆ ನನ್ನ ಸೊಸೆಗೆ ಆಗೋದು ಬೇಡ ಎಂದ ಮಾತುಗಳನ್ನು ನೆನೆದು
ಹಾಗೆ ಮರುದಿನ ಅವರ ಬರ್ತ್ಡೇ ಎನ್ನುವುದು ಕೆಲ ದಿನಗಳ ಹಿಂದೆಯೇ ತಿಳಿದಿತ್ತು. ಪಾವನಿ ಜೊತೆ ಮಾತನಾಡಿದ್ದು ಇಂದು ನೆನಪಾಗಿತ್ತು. ನಾಳೆ ಸಂಜೆ ಮನೆಯಲ್ಲಿ ಚಿಕ್ಕ ಪಾರ್ಟಿ ಇದೆ. ನಿಮ್ಮ ಕುಟುಂಬದೆಲ್ಲ ಸದಸ್ಯರನ್ನು ದೀಪಾಂಜಲಿಗೆ ಕರೆದುಕೊಂಡು ಬಾ ಎಂದಿದ್ದ. ಸರ್ ಎಂದು ನೋಡುತ್ತಾ ನಿಂತವಳಿಗೆ, ಮುಖ್ಯವಾಗಿ ನಿನ್ನ ಅಜ್ಜಿ ತಾತನನ್ನು ಎಂದಿದ್ದ. ಹಿರಳಿಗೆ ನಂಬಲೇ ಆಗಲಿಲ್ಲ. ಕೆಲಸ ಕೊಟ್ಟು ಮನೆ ಕೊಟ್ಟು ತಮ್ಮನ್ನು ದೂರ ಉಳಿಸಿದ್ದಾರೆ ಎಂದುಕೊಂಡಿದ್ದವಳಿಗೆ ಸಂಬಂಧ ಬೆಳೆಸಲು ನೋಡುತ್ತಿದ್ದಾರೆ ಎನ್ನುವುದೇ ಸಂತೋಷದ ವಿಚಾರವಾಗಿತ್ತು. ಖಂಡಿತ ಸರ್, ಮನೆಯಲ್ಲೇ ತಿಳಿಸುತ್ತೇನೆ ಎಂದವಳು ಅದೇ ಗಂಭೀರದ ಮುಖದಲ್ಲಿ ಉಳಿದ ಗೌತಮ್ನ ನೋಡಿ ಹೆಚ್ಚಿಗೆ ಮಾತನಾಡಲು ಆಗದೆ ಹೊರಗೆ ಬಂದಿದ್ದಳು. ಗೌತಮ್ ಆಫೀಸ್ನ ವೇಳೆ ಮುಗಿಯುತ್ತಲೇ ತನ್ನ ಮನೆಗೆ ಹೋಗದೆ ಪಾವನಿಯ ಮನೆಯ ಕಡೆ ಹೋಗಿದ್ದ. ಮನೆಯಲ್ಲಿ ಪಾತ್ರೆಗಳನ್ನೆಲ್ಲ ಹರಡಿಕೊಂಡು ಕುಳಿತಿದ್ದವಳ ನೋಡಿ, ಯಾಕೆ ಏನಿದೆಲ್ಲ ಕೇಳಿದ್ದ. ನಾಳ್ದು ನೀವು ಕೊಡಿಸಿರುವ ಹೊಸ ಮನೆಯಲ್ಲಿ ಹಾಲು ಉಕ್ಕಿಸಿದ ನಂತರ ಪಾತ್ರೆಗಳನ್ನೆಲ್ಲ ತೆಗೆದುಕೊಂಡು ಹೋಗಬೇಕಲ್ಲ, ಅದಕ್ಕೆಲ್ಲ ತೆಗೆದಿಡುತ್ತಿದ್ದೇನೆ ಎಂದಿದ್ದಳು. ಅಲ್ಲಿಗೆ ಶಿಫ್ಟ್ ಆದರೆ ಮನೆಗೆ ಹೋಗುತ್ತಾ ಒಂದು ಹೆಜ್ಜೆ ಬಂದು ಹೋಗ್ಬೋದು. ಇನ್ನು ರಮೇಶ್ ಬಂದಿಲ್ವಾ, ಪ್ರಕೃತಿಯಲ್ಲಿ ಕಾಣುತ್ತಿಲ್ಲ ಎನ್ನುತ್ತಾ ವಾಕರ್ನಲ್ಲಿ ಹಾಡುತ್ತಿದ್ದ ಆದಿಯನ್ನು ಎತ್ತಿಕೊಂಡು ಸೋಫಾದಲ್ಲಿ ಕುಳಿತ. ಬೇಡ ಎಂದರೂ ಕೇಳದೆ ಕಾಫಿ ಮಾಡಿ ತರ್ತೀನಿ ಎನ್ನುತ್ತಾ ಅಡುಗೆ ಮನೆಗೆ ಹೋದಳು. ಪ್ರಕೃತಿಗಾಗಿ ಸಂಜೆ ಮಾಡಿದ್ದ ಸಜ್ಜಿಗೆಯನ್ನು ಒಂದು ಪ್ಲೇಟಿಗೆ ಹಾಕಿ ತಂದು ಕೊಟ್ಟಿದ್ದಳು. ಗೌತಮ್ಗೆ ತಾನು ಮನೆಯಿಂದ ಕೋಪ ಮಾಡಿಕೊಂಡು ಬಂದದ್ದು ನೆನಪಾಗಿತ್ತು. ಖಂಡಿತ ನಾಲಾಯಕ ಏನನ್ನೂ ತಿಂದಿರುವುದಿಲ್ಲ ಹೇಳಿಕೊಂಡವನು, ಬಾಕ್ಸಿಗೆ ಹಾಕಿ ಕೊಟ್ಟು ಬಿಡು, ಕಾಫಿ ಸಾಕು, ತಿನ್ನಲು ಆಗುತ್ತಿಲ್ಲ ಎಂದಿದ್ದ. ಪಾವನಿ ಮನಸ್ತಾಪದ ವಿಷಯ ಪೂರ್ತಿ ತೆಗೆಯದೇ ಇದ್ದರು. ಅಣ್ಣ, ಚಂದು ಮೇಲೆ ಕೋಪ ಮಾಡಿಕೊಳ್ಬೇಡ. ತಂದೆ ಬಲವಂತ ಮಾಡಿ ಕರೆದಾಗ ಹೋಗಲೇಬೇಕಾಗ್ತದೆ. ಇನ್ನು ಮದುವೆಯಾದ ಹೊಸದು, ತಂದೆ ತಾಯಿಯ ನೆರಳಿನಲ್ಲಿ ಇದ್ದಂತಹ ಅನುಭವ ಇರುತ್ತದೆ. ಅವರ ಮಾತು ಹೇಗೆ ತೆಗೆದು ಹಾಕ್ತಾಳೆ? ನೀನೇ ತಾನೇ ಎಲ್ಲ ತಿಳಿಸಿ ಹೇಳಿ ಕೊಡಬೇಕು ಎಂದಿದ್ದಳು. ಇಷ್ಟು ದಿನದಿಂದ ಜೊತೆಯಲ್ಲೇ ಇದ್ದಾಳೆ, ನಾನು ಏನು ಎಂದು ಅರ್ಥ ಮಾಡಿಕೊಂಡಿಲ್ವಾ? ಅವಳ ತಂದೆ ಕರೆದ ತಕ್ಷಣ ಬಿಟ್ಟು ಹೋಗಿಬಿಟ್ಟಳು. ಮೊದಲು ಕೂಡ ಹೀಗೆ ನಡೆದುಕೊಂಡಿದ್ದಾಳೆ. ಒಂದು ಬಾರಿ 2 ಬಾರಿ ಸುಮ್ಮನೆ ಆಗ್ಬೋದು, ಪದೇ ಪದೇ ಅದೇ ಮುಂದುವರಿದರೆ ಸರಿ ಬಿಡು, ಅವಳಿಗೆ ಏನು ಹೇಳೋಲ್ಲ, ಹೇಳಿ ಪ್ರಯೋಜನ ಏನು ಎಂದಿದ್ದ. ರಮೇಶ್ ಒಳಗೆ ಬರುತ್ತಾ, ಏನೋ ಅಣ್ಣ ತಂಗಿ ಏನೋ ಗಾಢವಾದ ಚರ್ಚೆ ನಡೆಸ್ತಿದ್ದೀರಾ ಒಳಗೆ ಬಂದಿದ್ದ. ಚಂದನ ಮೇಲೆ ಕೋಪ ಮಾಡಿಕೊಳ್ಬೇಡಿ ಎಂದು ಹೇಳುತ್ತಿದ್ದೆ, ನಿಮಗೆ ಕಾಫಿ ತರ್ತೀನಿ ಹೇಳಿ ನಡೆದಿದ್ದಳು. ಗೌತಮ್, ಪಾವನಿ ಬೇಗ ರೆಡಿಯಾಗು, ಸೀರೆ ತರಲು ಹೋಗೋಣ. ರಮೇಶ್, ನೀನು ಪ್ರಕೃತಿ ಬಂದರೆ ನೋಡಿಕೊ, ಬರುವುದು ತಡವಾಗ್ಬೋದು. ನಾಳೆ ಬೆಳಿಗ್ಗೆ ಪಾವನಿಯನ್ನು ಅಲ್ಲಿಗೆ ಕಳುಹಿಸಿಬಿಡು. ಸಂಜೆ ನೀನು ಕೆಲಸದಿಂದ ಅಲ್ಲಿಗೆ ಬಾ ಎಂದಿದ್ದ. ರಮೇಶ್ಗೆ ವಿಷಯ ತಿಳಿದಿದ್ದ ಕಾರಣ ಕೇಳಲು ಹೋಗಲಿಲ್ಲ. ಪಾವನಿ ಗಂಡನಿಗೆ ಒಂದಿಷ್ಟು ಸೂಚನೆ ನೀಡಿ ಅಣ್ಣನ ಜೊತೆ ಹೊರಗೆ ನಡೆದಿದ್ದಳು. ಅಮ್ಮನ ಅಳತೆ ಬ್ಲೌಸ್ ತೆಗೆದುಕೊಂಡಿದ್ದೇನೆ, ಅಲ್ಲೇ ಬ್ಲೌಸ್ ಹೊಲಿಯಲು ಕೊಟ್ಟು ಬಿಡಬೇಕು, ನಾಳೆ ಮಧ್ಯಾಹ್ನಕ್ಕೆಲ್ಲ ಕೊಟ್ಟು ಬಿಡ್ತಾರೆ ಎಂದಿದ್ದಳು. ಪಕ್ಕದಲ್ಲಿ ಕುಳಿತಿದ್ದ ಚಂದನ ಇದ್ದಕ್ಕಿದ್ದಾಗೆ ಬಿಕ್ಕಳಿಸಿ ಅಳಲು ಶುರು ಮಾಡಿದಾಗ ಇಂದ್ರಾಣಿ ಅವರು ಗಾಬರಿ ಬಿದ್ದು ಯಾಕೆ ಏನಾಯಿತು ಕೇಳಿದ್ದರು. ಇಷ್ಟೊತ್ತಿಗೆಲ್ಲ ಮನೆಗೆ ಬಂದು ಬಿಡ್ತಾ ಇದ್ರು, ಇಂದು ಬರಲೇ ಇಲ್ಲ. ನನ್ನ ಮೇಲಿನ ಕೋಪ ಇನ್ನೂ ಕಡಿಮೆ ಆಗಿಲ್ವಾ? ಒಂದು ವೇಳೆ ಮನೆಗೆ ಬರದೇ ಇದ್ದರೆ ಎಂದಿದ್ದಳು. ಆಫೀಸ್ನ ಸಮಯ ಮುಗಿಯುತ್ತಲೇ ಬೇರೆ ಕೆಲಸಗಾರರಂತೆ ಮಗ ಕೂಡ ಸೈಟ್ ವಿಸಿಟ್ ಎಂದೆಲ್ಲ ಹೋಗದೆ ಒಂದು ಕ್ಷಣವೂ ತಡ ಮಾಡದೆ ಮನೆಗೆ ಬರುತ್ತಿದ್ದದ್ದು ನೆನಪಾಗಿತ್ತು. ಇವಳ ಮೇಲಿನ ಕೋಪಕ್ಕೆ ಸೈಟ್ ವಿಸಿಟ್ಗೆ ಹೋಗಿರ್ಬೋದು ಎಂದುಕೊಂಡವನು, ಇರು ಫೋನ್ ಮಾಡಿ ಕೇಳ್ತೀನಿ ಎನ್ನುವ ವೇಳೆಗೆ ಕಾರಿನ ಸದ್ದು ಕೇಳಿ ತಿರುಗಿ ನೋಡು ಬಂದಿರಬೇಕು ಎಂದಿದ್ದರು. ಚಂದನ ಓಡಿ ಬಂದು ಬಾಗಿಲ ಬಳಿ ನಿಲ್ಲುವುದಕ್ಕೂ ಗೌತಮ್ ಮೆಟ್ಟಿಲು ಹತ್ತಿ ಬರುತ್ತಿದ್ದ. ಮಧ್ಯಾಹ್ನ ತಾನು ಮನೆಗೆ ಬಂದಾಗಿನಿಂದ ತನ್ನ ಮನಸ್ಥಿತಿ ನೆನಪಾಗಿತ್ತು. ಅವಳನ್ನ ಹಾಗೆ ನೋಡಿ ಮನ ಹರಳಿದರೂ ನೋಡದಂತೆ ಒಳಗೆ ಬಂದಿದ್ದ. ಬಂದು ಎದುರು ಕುಳಿತ ಮಗನಿಗೆ, ಗೌತಮ್, ಆ ಹುಡುಗಿ ನಿನಗಾಗಿಯೇ ಕಾಯ್ತಿತ್ತು, ಮಾತನಾಡಿಸ್ಬೇಕು ತಾನೆ? ಮಗನ ನಡೆ ನೋಡಿ ಕೇಳಿದ್ದರು. ನೀವೆಲ್ಲ ಇದ್ದೀರಲ್ಲ, ಚಿನ್ನಯ್ಯ ಕಾರಿನಲ್ಲಿರುವ ಬ್ಯಾಗ್ಗಳನ್ನು ತಂದು
ನನ್ನ ರೂಮಿನಲ್ಲಿಡು ಹೇಳಿ ತನ್ನ ರೂಮಿಗೆ ನಡೆದಿದ್ದ. ಓಡಿ ಬಂದು ಎದುರು ನಿಂತ ಸೊಸೆಯನ್ನು ನೋಡಿ, ಎಲ್ಲ ಸರಿ ಹೋಗ್ತದೆ, ಅಳುಮುಖ ಮಾಡಬೇಡ, ನಗು ನಗುತ್ತಾ ಇರು, ಕಾಫಿ ತಕೊಂಡು ಹೋಗು ಎಂದಿದ್ದರು. ಅತ್ತೆ, ಅವರೇನು ತಿಂದಿರೋದಿಲ್ಲ, ತಿಂಡಿ ಇದೆ, ತಕೊಂಡು ಹೋಗಿ ಕೊಡ್ತೀನಿ ಹೇಳಿದವಳು ಅಡುಗೆ ಮನೆ ಕಡೆ ನಡೆದಿದ್ದಳು. ಬಟ್ಟೆ ಬದಲಾಯಿಸಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದವನ ನೋಡುತ್ತಾ ಮುಂದೆ ಇದ್ದ ಟೀಪಾಯ್ ಮೇಲೆ ಪ್ಲೇಟ್ ಇಟ್ಟು ತಗೊಳ್ಳಿ ಎಂದಿದ್ದಳು. ಗೌತಮ್ ನೋಟ ಬದಲಾಗಲಿಲ್ಲ. ತನ್ನ ಕೆಲಸದಲ್ಲಿ ಗಮನ ಹರಿಸಿದ್ದ. ತಗೊಳ್ಳಿ, ನೀವು ಏನೂ ತಿಂದಿಲ್ಲವಲ್ಲ ಹೇಳಿದಾಗ ಎದ್ದು ನಿಂತವನು ಹೊರಗೆ ನಡೆದಿದ್ದ. ತನ್ನತ್ತ ತಿರುಗಿಯೂ ನೋಡದೆ ಹೊರಗೆ ಹೋದ ರೀತಿ ಪೂರ್ತಿ ಕುಸಿದು ಹೋಗಿದ್ದಳು. ಹೊರಗೆ ಬಂದ ಗೌತಮ್ ಮತ್ತೆ ಮನಸ್ಸು ತಡೆಯದೆ ರೂಮಿನ ಒಳಗೆ ಬಂದಿದ್ದ. ನೆಲದಲ್ಲಿ ಕುಳಿತು ಸೋಫಾ ಅಂಚಿಗೆ ತಲೆಯಾನಿಸಿ ಅಳುತ್ತಿದ್ದವಳ ನೋಡಿ ಸಹಿಸದಾಗಿತ್ತ. ಹೀಗೇನಾಯ್ತು ಅಂತ ಅಳ್ತಾ ಇದೆಯಾ? ನಾನಿನ್ನೂ ಬದುಕೇ ಇದ್ದೀನಿ ತಾನೆ? ನೀನು ಬಿಟ್ಟು ಹೋದೆ, ಮುಂದೊಂದು ದಿನ ಬಿಟ್ಟು ಹೋಗ್ತೀಯ ಎಂದು ಯೋಚನೆ ಮಾಡುತ್ತಾ ದೇಶಾಂತರ ಹೋಗಿಲ್ಲ ತಾನೆ? ಮನೆಗೆ ಬಂದಿದ್ದೀನಲ್ಲ. ಹೆಚ್ಚು ಕಡಿಮೆ ರೇಗಿ ಮನದ ಅಸಮಾಧಾನ ಹೊರಗೆ ಹಾಕಿತ್ತ. ಎದ್ದು ನಿಂತ ಚಂದನ, ಯಾಕೆ ಹೀಗೆಲ್ಲ ಮಾತನಾಡ್ತೀರಾ? ಎಲ್ಲ ಸರಿ ಹೋಯ್ತಲ್ವಾ ಕೇಳಿದ್ದಳು. ಅವಳು ಕೇಳಿದ ರೀತಿಗೆ ಅವನ ಕೋಪ ಮತ್ತಷ್ಟು ಹೆಚ್ಚಾಗಿತ್ತು. ಈಗಲೂ ನಿಂಗೆ ವಿಷಯ ಏನೆಂದು ಅರ್ಥವಾಗುತ್ತಿಲ್ಲ ಅಲ್ವಾ? ಎಲ್ಲ ಸರಿ ಹೋಗಿದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ? ಒಂದು ವೇಳೆ ನಾನು ಬರದೇ ಇದ್ದಿದ್ದರೆ ಕೃಷ್ಣ ಪ್ರಸಾದ್ ಮಗಳಾಗಿ ಅವರ ಮನೆಯಲ್ಲೇ ಇರಲು ನಿರ್ಧಾರ ಮಾಡಿದ್ದೆ ಎನಿಸುತ್ತದೆ. ನಾನು ಬರದೇ ಇದ್ದರೆ ಆಗುತ್ತಿದ್ದದು ಅದೇ ಎಂದಿದ್ದ. ನಾನು ಬರುವುದಿಲ್ಲ ಎಂದರು. ಅಪ್ಪಾಜಿ ಕೇಳಲಿಲ್ಲ, ಬಿಕ್ಕಳಿಸುತ್ತಲೇ ಹೇಳಿದಳು. ನೀನು ದೃಢವಾಗಿ, ಇದು ನನ್ನ ಮನೆ, ಇಲ್ಲಿಂದ ಹೊರಬರಲು ನನಗೆ ಇಷ್ಟವಿಲ್ಲ, ಪರಿಸ್ಥಿತಿ ಸರಿ ಹೋದ ಮೇಲೆ ಯೋಚಿಸೋಣ ಎಂದು ದೃಢವಾಗಿ ಹೇಳಿ ಅವರ ಕೈ ಬಿಡಿಸಿಕೊಂಡು ಮನೆಯೊಳಗೆ ಉಳಿದಿದ್ದರೆ ಖಂಡಿತ ಅವರು ನಿನ್ನನ್ನು ಕರೆದುಕೊಂಡು ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ನಿನಗೆ ನನಗಿಂತ ಅವರೇ ಮುಖ್ಯ, ಅದನ್ನು ಬಹಳಷ್ಟು ಸಂದರ್ಭದಲ್ಲಿ ನಿರೂಪಿಸಿದ್ಯಾ ಎಂದಿದ್ದ. ಚಂದನಗೆ ಅರ್ಥವಾಗಿತ್ತು. ಆಗ ಪರಿಸ್ಥಿತಿಗಳು ಆಗಿದ್ದವು. ನನ್ನ ಕೈಯಲ್ಲಿ ಏನೂ ಇರಲಿಲ್ಲ ಎಂದಿದ್ದಳು. ಗೌತಮ್, ಈಗ ನಿನ್ನ ಕೈಯಲ್ಲಿ ಎಲ್ಲ ಇತ್ತು ತಾನೆ? ಈಗಲೂ ನೀನು ಮಾಡಿದ್ದು ಅದೇ. ನಾನೇ ಮನೆ ಸೊಸೆ, ಖಂಡಿತ ಮನೆ ಬಿಟ್ಟು ನನ್ನ ಗಂಡನನ್ನು ಬಿಟ್ಟು ಬರಲು ಆಗುವುದಿಲ್ಲ ಎನ್ನಬಹುದಾಗಿತ್ತು. ಆದರೆ ನೀನು ನಡೆದುಕೊಂಡಿದ್ದು, ನಾಳೆ ಇನ್ನೊಬ್ಬರು ಬರ್ತಾರೆ, ಇನ್ನೊಂದು ಕೇಳ್ತಾರೆ, ಆಗಲೂ ಕೂಡ ನಿನ್ನ ಉತ್ತರ, ನಿನ್ನ ನಡೆ ಇದೇ ಆಗಿರುತ್ತದೆ ಹೇಳಿ ಅವಳ ಕಣ್ಣೀರು ಮಾತಿಗೆ ಕರಗದೆ ನಿಂತಿದ್ದ. ಒಂದೊಂದು ಮಾತುಗಳು ಹಾಲ್ನವರೆಗೂ ಕೇಳಿಸುತ್ತಿತ್ತು. ರೂಮಿನ ಬಾಗಿಲ ಬಳಿ ಬಂದ ಇಂದ್ರಾಣಿಯವರು, ಗೌತಮ್, ಅವಳು ಬೆಳಿಗ್ಗೆ ತಿಂದದ್ದು, ಸಂಜೆ ನಾನು ಬಲವಂತ ಮಾಡಿದರೂ ತಿನ್ನಲಿಲ್ಲ, ಅಳುತ್ತಾ ಉಳಿದೇ ಬಿಟ್ಟಳು. ಈಗ ತಾನೇ ಸುಧಾರಿಸಿಕೊಂಡಿದ್ದಾಳೆ. ಮತ್ತೆ ಆರೋಗ್ಯ ಹಾಳಾದರೆ ಕಷ್ಟ. ಹಾಗಿದ್ದು ಹಾಗೆ ಹೋಯಿತು. ಅದನ್ನೇ ಹಿಡಿದು ಯಾಕೆ ವಾದಿಸ್ತೀಯ? ನೀನು ಸ್ವಲ್ಪ ತಿಂದರೆ ಅವಳಿಗೂ ಸಮಾಧಾನ, ಅವಳು ಸ್ವಲ್ಪ ಊಟ ಮಾಡ್ತಾಳೆ ಎಂದವರು ತಿರುಗಿ ನಡೆದಿದ್ದರು. ತೋಳು ಹಿಡಿದು ಸೋಫಾದಲ್ಲಿ ಕೂರಿಸಿದವನು, ನಿನ್ನ ಕರ್ತವ್ಯ ಸರಿಯಾಗಿ ಮಾಡದೇ ಇದ್ದರು ನಾನು ಹಾಗೆ ನಡೆದುಕೊಳ್ಳಲು ಆಗೋಲ್ಲ ಹೇಳುತ್ತಾ ಕೈಗೆ ತಿಂಡಿ ಇದ್ದ ಪ್ಲೇಟ್ ಕೊಟ್ಟಿದ್ದ. ನೀವೇನೂ ತಿಂದಿಲ್ಲ ಅಲ್ವಾ ಹೇಳುತ್ತಾ ಹಾಗೆ ಕುಳಿತವಳ ನೋಡಿ ಪಕ್ಕದಲ್ಲಿ ಕುಳಿತವನು, ಸುಮ್ಮನೆ ಕೋಪ ಭರಿಸಬೇಡ ಹೇಳುತ್ತಾ ತಾನೇ ತಿನ್ನಿಸಿದ್ದ. ಆದರೆ ಯಾವುದೇ ಕಾರಣಕ್ಕೂ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಹೋಗಲಿಲ್ಲ. ಚಂದನ ಬಂದಾಗಿನಿಂದ ಒಮ್ಮೆಯೂ ನೇರವಾಗಿ ನೋಡಲಿಲ್ಲ ಎಂದುಕೊಂಡು ಅವನತ್ತಲೇ ನೋಡುತ್ತಾ ಕುಳಿತಳು. ಕಿಟಕಿ ಕಡೆಗೆ ನೋಡುತ್ತಾ ಇನ್ನೊಂದು ತುತ್ತು ಅವಳತ್ತ ಹಿಡಿದಿದ್ದ. ಬೇಗ ತಿನ್ನು ಎಂದವನ ಮಾತಿಗೆ, ಮೂಗಿಗೆ ತಿನ್ನಿಸ್ತಿದ್ದೀರಾ ಎಂದಿದ್ದಳು. ತಾನು ಹಿಡಿದಿದ್ದ ತುತ್ತು ಮೂಗಿನ ಕಡೆಗೆ ಇರುವುದನ್ನು ನೋಡಿದವನು, ಈಡಿಯಟ್, ಕೈ ಇರೋ ಕಡೆ ಬಾಯಿ ತರಲು ಆಗೋಲ್ವಾ ಎಂದವನು, ನೀವು ತಿನ್ನಿ ಎಂದು ಹೇಳುತ್ತಿದ್ದವಳ ಮಾತಿನ ನಡುವೆ ಪೂರಾ ಅವಳಿಗೆ ತಿನ್ನಿಸಿದ್ದ. ಅವಳು ತಿಂದು ಮುಗಿಯುತ್ತಲೇ ತನ್ನ ಹಸಿವಿನ ಅರಿವಾಗಿತ್ತು. ಚಿನ್ನಯ್ಯ ಕೂಗುತ್ತಾ ಹೊರಗೆ ನಡೆದಿದ್ದ. ಇಂದ್ರಾಣಿ ಅವರು ರಾತ್ರಿ ಊಟದ ನಂತರ ಹೊರಟ ಚಂದಣ್ಣನ ಕೈ ಹಿಡಿದು ಮೊದಲು ಹೇಗೆ ಹೇಳೋದು ಎಂದುಕೊಂಡರು. ನೋಡು, ಅವನು ಏನಾದರೂ ಅಂದುಕೊಳ್ಳಲಿ,
ನೀನು ಅಳುತ್ತಾ ಕೂರಬೇಡ. ಅವನಿನ ಗಂಡ, ನಿನಗೆ ಹಕ್ಕಿದೆ. ನೀನು ತುಂಬ ಹತ್ತಿರದಲ್ಲಿ ಇದ್ದರೆ ದೂರ ಇರಲು ಅವನಿಗೂ ಕಷ್ಟ. ಮುಂದೆ ಹೇಳದಾದವರು ಅರ್ಥ ಆಯ್ತಾ ಎಂದಿದ್ದರು. ನೀರು ತೆಗೆದುಕೊಂಡು ಹೋಗಲು ಬಂದಿದ್ದ ಗೌತಮ್ ಅವರಿಬ್ಬರು ಮಾತನಾಡುತ್ತಿದ್ದುದನ್ನು ನೋಡಿ ಕೊನೆ ಮಾತು ಬೇರೆ ಕೇಳಿಸಿಕೊಂಡಿದ್ದವನು, ಸೊಸೆಗೆ ನನ್ನನ್ನು ಹೇಗೆ ಸೆರಗಿಗೆ ಗಂಟಿ ಹಾಕಿಕೊಳ್ಳಬೇಕು ಎಂದು ಹೇಳಿಕೊಡುತ್ತಿರಬೇಕು. ಅದು ಈ ತಲೆಗೆ ಎಲ್ಲಿ ಅರ್ಥ ಆಗ್ತದೆ. ಅವಳ ತಂದೆ ಕರೆಯುತ್ತಿದ್ದ ಹಾಗೆ ಮುಲಾಜಿಲ್ಲದೆ ಬಿಟ್ಟು ಹೋಗ್ತಾಳೆ. ಹೇಳಿಕೊಂಡೇ ತಿರುಗಿ ನಡೆದಿದ್ದ. ನೀರಿನ ಬಾಟಲ್ ಹಿಡಿದು ಬಂದ ಚಂದನ ಪುಟ್ಟ ಟೇಬಲ್ ಮೇಲೆ ಇಟ್ಟು ಮಂಚದ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದವನ ಪಕ್ಕದಲ್ಲಿ ಬಂದು ಕುಳಿತಿದ್ದಳು. ಗೌತಮ್ ಇಷ್ಟಕ್ಕೆಲ್ಲ ಕರಗಿ ಬಿಡುತ್ತೇನೆ ಎಂದುಕೊಂಡಿದ್ದಾಳೆ. ಅತ್ತೆ ಸೊಸೆಗೆ ಟ್ರೈನಿಂಗ್ ಚೆನ್ನಾಗೇ ಕೊಟ್ಟಿರುವಾಗಿದೆ. ಧೈರ್ಯ ನೋಡು, ಜೋರಾಗಿ ಹೇಳಿಕೊಂಡು ಸರಿದು ಕುಳಿತಿದ್ದ. ಚಂದನ ಅವನ ಬಳಿಗೆ ಮತ್ತಷ್ಟು ತಾನೂ ಸರಿದು ಕುಳಿತಿದ್ದಳು.